ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿತ್ ಭಾಗ್ಯ ವ್ಲಾಗ್ಸ್. ನಾನಿವತ್ತು ನೀರು ದೋಸೆ ಮತ್ತು ಕಾಯಿ ಹಾಲು ಮಾಡಿ ತೋರ್ಸಾಕತ್ತೇನೆ ರೀ. ಬರ್ರಿ ಹೆಂಗೆ ಮಾಡೋದಂತ ನೋಡೋಣ. ಅದಕ್ಕಿಂತ ಮೊದಲು ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರ್ತಿಲ್ಲ ಅಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಆಲ್ ಅಂತ ಪ್ರೆಸ್ ಮಾಡಿರಿ. ಮೊದಲು ನಾನಿಲ್ಲಿ 1 ಗ್ಲಾಸ್ ಆಗೋಷ್ಟು ಅಕ್ಕಿ ತೊಗೊಂಡೇನಿ ರೀ. ಮತ್ತು ಅವನ್ನ ಒಂದು 4-5 ಬಾರಿ ಆದರೂ ನಾವು ಚಲೋತ್ತಂಗೆ ವಾಶ್ ಮಾಡ್ಕೋಬೇಕು. ಎಲ್ಲಿ ಮಟ ಅಂದ್ರೆ ತಿಳಿ ನೀರು ಕಾಣೋ ಮಟ ವಾಶ್ ಮಾಡ್ಕೋಬೇಕು ರೀ. ಅಷ್ಟು ಚಲೋತ್ತಂಗೆ ವಾಶ್ ಮಾಡ್ಕೊಂಡ ಬರ್ಬೇಕು ರೀ. ನಾನಿಲ್ಲಿ ಒಂದು 4-5 ಬಾರಿ ಆದರೂ ವಾಶ್ ಮಾಡ್ಕೊಂಡೇನಿ ರೀ. ಇವಾಗ ವಾಶ್ ಮಾಡ್ಕೊಂಡೇನಿ ರೀ. ಇದನ್ನು ಓವರ್ ನೈಟ್ ನಾವು ನೆನೆ ಇಡೋಣ ರೀ. ಇದನ್ನು ನೆನೆ ಇಟ್ಟು ನಾಳೆ ಮಾರ್ನಿಂಗ ನೋಡೋಣ ರೀ. ನಾವು ಇದನ್ನು ನೀರು ದೋಸೆ ಮಾಡೋಕೆ ಓವರ್ ನೈಟನ್ನು ನೆನೆ ಇಡ್ಬೇಕು ರೀ. 1-8 ತಾಸು ಆದರೂ ನೆನಿಬೇಕು ರೀ. ಮಾರ್ನಿಂಗ್ ಎದ್ದು ನೋಡತ್ತೀನಿ ರೀ. ಇವಾಗ ಅಕ್ಕಿ ನೆನೆದಾವು, ಇವನ್ನ ಮಿಕ್ಸಿ ಮಾಡ್ಕೊಂಬರೋಣ ರೀ. ನಾನಿಲ್ಲಿ ಮಿಕ್ಸಿ ಜಾರ್ ತೊಗೊಂಡೇನಿ ರೀ. ಅದಕ್ಕೆ ಓವರ್ ನೈಟ್ ನೆನೆಸಿರುವಂತಹ ಅಕ್ಕಿ ಹಾಕ್ಕೊಳಕತ್ತೇನೆ ರೀ. ನಾನಿಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಕೊಬ್ಬರಿ ತೊಗೊಂಡೇನಿ ರೀ. ಕೊಬ್ಬರಿ ಮತ್ತು ಅಕ್ಕಿ ನಾನು ಎಲ್ಲಾನ ಪಾಯಿನ್ ಪೇಸ್ಟಾಗಿ ರುಬ್ಕೊಂಬರೋಣ ರೀ. ಇದನ್ನು ಚಲೋತ್ತಂಗೆ ರುಬ್ಕೊಂಬರ್ಬೇಕು ರೀ. ಆದಷ್ಟು ನೋಡಿರಿ, ಇಷ್ಟು ತಿಕ್ಕಿರ್ಬೇಕು ರೀ. ಪೂರ ಪೇಸ್ಟ್ ಮಾಡ್ಕೊಂಬರ್ಬೇಕು ರೀ. ಇವಾಗ ಒಂದು ಬೋಗಣಿಗೆ ತಗೊಂಡ್ರಿ. ಹಿಂಗೆ ನಾನು ಎಲ್ಲ ಏನು ಅಕ್ಕಿ ನೆನೆಸಿಟ್ಕೊಂಡಿದ್ವಲ್ರಿ ಅವನ್ನೆಲ್ಲ ಮಿಕ್ಸಿ ಮಾಡ್ಕೊಂಬನ್ರಿ. ಇವಾಗ ನಾವು ಇದು ಗಟ್ಟಿ ಐತ್ರಿ. ಇದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕ್ಕೊಳ್ಳೋಣ ರೀ. ಒಂದು ಸ್ವಲ್ಪ ಜಾಸ್ತಿನ ತೆಳ್ಳಗೆ ಮಾಡ್ಕೋಬೇಕ್ರಿ. ದೋಸೆ ಹಿಟ್ಟಿನಕ್ಕಿಂತ ತೆಳ್ಳಗೆ ಮಾಡ್ಕೋಬೇಕ್ರಿ. ನಾನಿಲ್ಲಿ ಇಷ್ಟು ನೀರು ಹಾಕೊಂಡೇನಿ ರೀ. ನೋಡಿರಿ, ಇಷ್ಟು ಕನ್ಸಿಸ್ಟೆನ್ಸಿ ಇದ್ರೆ ಸಾಕ್ರಿ. ಈ ಥರ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೇನೆ ರೀ ನಾನು. ನೀವು ನೋಡ್ಕೊಂಡು ಉಪ್ಪು ರುಚಿಗೆ ತಕ್ಕಷ್ಟು ಹಾಕೋರಿ. ಮತ್ತು ಚಲೋತ್ತಂಗೆ ಮಿಕ್ಸ್ ಮಾಡ್ಕೊಂಡು ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಣ ರೀ. ಇವಾಗ ಕಾಯಿ ಹಾಲು ಮಾಡೋದು ಹೆಂಗಂತ ನೋಡ್ಕೊಂಬರೋಣ ಬರ್ರಿ. ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡೇನಿ ರೀ. ಅದಕ್ಕೆ ಅರ್ಧ ಬೌಲ್ ಆಗೋಷ್ಟು ಕೊಬ್ಬರಿ ಹಾಕ್ಕೊಳಕತ್ತೇನೆ ರೀ. ಮತ್ತು 1-2 ಏಲಕ್ಕಿನ ನಾನು ಕುಟ್ಬಿಟ್ಟು ಹಾಕ್ಕೊಳಕತ್ತೇನೆ ರೀ. ಇದಕ್ಕೆ ಇವಾಗ ನಾನು ಎಷ್ಟು ಕೊಬ್ಬರಿ ತೊಗೊಂಡೇನಲ್ರಿ ಅಷ್ಟು ಬೆಲ್ಲ ಹಾಕೊಂಡೇನಿ ರೀ. ಇದನ್ನು ಫೈನ್ ಪೇಸ್ಟಾಗಿ ರುಬ್ಕೊಂಡು ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಆ್ಯಡ್ ಮಾಡ್ಕೊರಿ. ನಾ ಇಷ್ಟು ತಿಕ್ನೆಸ್ ಇಟ್ಕೊಂಡೇನಿ ರೀ. ನೀವು ಇನ್ನೊಂದು ಸ್ವಲ್ಪ ಗಟ್ಟಿ ಸಹ ಇಟ್ಕೊಬೋದು ರೀ. ಇಷ್ಟಾದ್ರೆ ಕರೆಕ್ಟ್ ಆಗ್ತೈತೆ ರೀ. ಇವಾಗ ತೆಮಿ ಇಟ್ಕೊಂಡೇನಿ ರೀ. ತೆಮಿ ಕಾದೈತೆ ರೀ. ಎಣ್ಣೆ ಹಾಕ್ಕೊಳಕತ್ತೇನೆ ರೀ. ಎಣ್ಣೆ ಚಲೋತ್ತಂಗೆ ಸಮರ್ಕೋಬೇಕು ರೀ. ನೋಡ್ರಿ, ಇಲ್ಲಿ ನಾನು ಈ ಥರ ದೋಸೆನ ಹಾಕ್ಕೊಳಕತ್ತೇನೆ ರೀ, ನೀರು ದೋಸೆ. ನೀವು ಈ ಥರ ಮಾಡಿ ನೋಡಿರಿ. ಬ್ರೇಕ್ಫಾಸ್ಟಿಗೆ ಭಾರಿ ಮಸ್ತಾಗಿರ್ತಾವೆ ರೀ. ಕಾಯಿ ಹಾಲು ಮಾತ್ರ ಅದು ಅಲ್ಟಿಮೇಟ್ ಕಾಂಬಿನೇಷನ್ ರೀ. ಮತ್ತು ಭಾರಿ ಮಸ್ತಾಗಿತ್ತು ರೀ. ನಾನು ಫಸ್ಟ್ ಟೈಮ್ ಮಾಡೀನಿ ರೀ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಭಾರಿ ಟೇಸ್ಟಾಗಿತ್ತು ರೀ. ನೀವು ಟ್ರೈ ಮಾಡಿ ನೋಡಿರಿ. ಕಾಯಿ ಹಾಲು ಮಾಡೋದೆಲ್ಲ ನನ್ನ ಫ್ರೆಂಡ್ ಒಬ್ಬರು ಹೇಳ್ಕೊಟ್ಟಿದ್ರಿ. ಅದೇ ಥರ ನಾನು ಮಾಡೀನಿ ರೀ. ನಾವು ನೀರು ದೋಸೆನೂ ನಾನು ಸೆಕೆಂಡ್ ಟೈಮ್ ಮಾಡಕತ್ತೀನಿ ರೀ. ಅಷ್ಟು ಮಸ್ತಾಗಿದ್ದವು ರೀ. ಸೆಕೆಂಡ್ ಟೈಮ್ ಮಾಡಿದ್ರು ಎಷ್ಟು ಚಂದ ಎದ್ದು ಬಂದವ್ರಿ. ಮತ್ತು ಭಾರಿ ಮಸ್ತಾಗಿದ್ದವು ರೀ. ನಾ ಇಲ್ಲಿ ಕಬ್ಬಿನ ತೆಮೀರ ಅಂತಲೇ ಮೀಡಿಯಮ್ ಫ್ಲೇಮ್ದಾಗ ಇಟ್ಕೊಂಡು ಎಲ್ಲ ದೋಸೆನೂ ಮಾಡ್ಕೊಂಡೇನಿ ರೀ. ಮತ್ತು ನೀರು ದೋಸೆಗೆ ಇನ್ನೊಂದು ಕಾಂಬಿನೇಷನ್ ಏನಂದ್ರೆ ಖಾರ ಚಟ್ನಿ ರೀ. ಕೊಬ್ಬರಿ ಚಟ್ನಿನ ಮೆಣಸಿನ್ಕಾಯಿ ಅದು ಹಾಕ್ಕೊಂಡು ರುಬ್ಕೊಂಡು ಮಾಡ್ಕೋಬೋದು ರೀ. ಅದು ಮಸ್ತ್ ಆಗ್ತೈತೆ ರೀ. ಬೆಳ್ಳುಳ್ಳಿ ಹಾಕ್ಕೊಂಡು ಅದನ್ನು ಟ್ರೈ ಮಾಡಿರಿ ನೀವು. ಭಾರಿ ಮಸ್ತ್ ಆಗ್ತಾವೆ ರೀ. ಏನಾದರೂ ಬೆಳಗ್ಗೆ ನಾಷ್ಟ ಮಾಡ್ಕೋಬೇಕಂದ್ರೆ ನೀವು ರಾತ್ರಿನ ಇದನ್ನು ಅಕ್ಕಿ ನೆನೆ ಹಾಕಿಬಿಟ್ಟು ಮಾಡ್ಕೋಬೋದು ರೀ. ಇವಾಗ ಸರ್ವ್ ಮಾಡೋಣ ಬರ್ರಿ. ನಾನಿಲ್ಲಿ ದೋಸೆ ಜೋಡಿ ಕಾಯಿ ಹಾಲನ್ನ ಸರ್ವ್ ಮಾಡ್ಕೊಳಕತ್ತೀನಿ ರೀ. ನೀವು ಖಾರ ಚಟ್ನಿ ಕೂಡ ಸರ್ವ್ ಮಾಡ್ಕೋಬೋದು ರೀ. ನಿಮ್ಗೇನಾದರೂ ನನ್ನ ವೀಡಿಯೋಸ್ ಇಷ್ಟ ಆಗ್ತಾಯಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿರಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ಸಿಗೋಣಂತ ಇನ್ನೊಂದು ರೆಸಿಪಿ ಒಳಗೆ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.